ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟಗಳಿದೆ. ಯಾವಾಗ ಸಿಎಂ ಕುರ್ಚಿಗೆ ಸರ್ಜರಿ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳ ಮಧ್ಯದಲ್ಲೇ ಈ ಗೊಂದಲದ ಮಧ್ಯದಲ್ಲಿ ಸಂಪುಟಕ್ಕೂ ಕೂಡ ಮೇಜರ್ ಸರ್ಜರಿ ಆಗುತ್ತಾ ಅನ್ನೋದು ಪ್ರಶ್ನೆ ಇದೆ. ಕುರ್ಚಿ ದಂಗಲ್ ಮಧ್ಯದಲ್ಲೇ ಕ್ಯಾಬಿನೆಟ್ಗೂ ಕೂಡ ಮೇಜರ್ ಸರ್ಜರಿನ. ಸಂಪುಟಕ್ಕೆ ಸೇರಿಕೊಳ್ಳಲೇಬೇಕು ಅಂತ ಹಲವು ಶಾಸಕರು ದುಂಬಾಲ್ ಬಿದ್ದಿದ್ದಾರೆ. ಹೈಕಮಾಂಡ್ ಅಂಗಳಕ್ಕೂ ಕೂಡ ಮುಟ್ಟುತ್ತಾ ಈ ಶಾಸಕರ ದಂಡು. ದೆಹಲಿಗೆ ಹೋಗುತ್ತಾ ಸೀನಿಯರ್ಸ್ ಶಾಸಕರ ದಂಡು ಅನ್ನೋದು ಪ್ರಶ್ನೆ. ಹಿರಿಯರು ದೆಹಲಿ ಪ್ರವಾಸಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಹಿರಿಯರು ಕೂಡ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ರೂಪಿಸಿದ್ದಾರ. ಬಜೆಟ್ ಸೆಷನ್ ಬಳಿಕ ಆಗೇ ಬಿಡುತ್ತಾ ಸಂಪುಟದ ಸರ್ಜರಿ. ನಾಯಕತ್ವ ಗೊಂದಲಕ್ಕೂ ಕೂಡ ಸ್ಪಷ್ಟನೆ ಕೇಳಬಹುದು ಶಾಸಕರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದರಾಮಯ್ಯ ಸಂಪುಟದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಕುರ್ಚಿಯ ಹಗ್ಗ ಜಗ್ಗಾಟದ ಮಧ್ಯೆ ನಾವು ಸಚಿವರಾಗಬೇಕು ಅಂತ ಕೆಲ ಹಿರಿಯ ಶಾಸಕರು ಆಸೆಗಣ್ಣುಗಳಿಂದ ಎದುರು ನೋಡ್ತಿದ್ದಾರೆ. ಕಾರಣ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿದೆ ಅಂತ ಹೇಳ್ತಿದ್ದಾರಲ್ಲ, ಅದೇ ರೀತಿ ಒಪ್ಪಂದ ಸಂಪುಟಕ್ಕೂ ಸಂಬಂಧಪಟ್ಟಂತೆಯೂ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 2.5 ವರ್ಷ ಯಾರಿಗೆಲ್ಲ ನಿಮ್ಗೆ ಸಚಿವ ಸ್ಥಾನ ಸಿಕ್ಕಿಲ್ವೋ 2.5 ವರ್ಷ ಕಾಯಿರಿ, ತದನಂತರದಲ್ಲಿ ನಿಮಗೂ ಕೂಡ ಅವಕಾಶ ಕೊಡ್ತೀವಿ, ಅಲ್ಲೂ ಕೂಡ 50-50 ಸೂತ್ರವನ್ನ ಅಳವಡಿಸೋದಕ್ಕೆ ಮೊದಲೇ ಮಾತುಕತೆ ಆಗಿತ್ತು ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಹಂಗಾಗಿ ಈಗ ಹಿರಿಯ ಶಾಸಕರು ಇವತ್ತಲ್ಲ ನಾಳೆ ನಾವು ಸಚಿವರಾಗ್ತೀವಿ ಅಂತ ಕಾಯ್ತಿದ್ದಾರಲ್ಲ, ಅವ್ರು ಕೇಳ್ತಿದ್ದಾರೆ ಸಮಯ ಆಯ್ತು, ದಯವಿಟ್ಟು ನಮಗೂ ಕೂಡ ಸಚಿವ ಸ್ಥಾನ ಬೇಕು, ಸಂಪುಟಕ್ಕೆ ನೀವು ಸರ್ಜರಿ ಮಾಡಲೇಬೇಕು ಅಂತ. ಹಂಗಾಗಿ ದೆಹಲಿ ಪ್ರವಾಸ ಮಾಡೋ ಮೂಲಕ, ವರಿಷ್ಠರನ್ನ ಭೇಟಿ ಮಾಡೋ ಮೂಲಕ, ಅಲ್ಲಿ ಲಾಭಿ ಒತ್ತಡಗಳನ್ನ ಹಾಕೋ ಮೂಲಕ ಒಂದು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆಯೂ ಕ್ಲಾರಿಟಿ ಕೊಡಿ, ಅದ್ರ ಜೊತೆಗೆ ಸಂಪುಟಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸರ್ಜರಿ ಮಾಡಬೇಕು. ಮತ್ತೆ ಸಚಿವರಾದವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡಿ. ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ವೋ ಅವ್ರಿಗೆ ಅವಕಾಶ ಮಾಡಿಕೊಡಿ, ನಮಗೊಂದು ಚಾನ್ಸ್ ಸಿಕ್ಕರೆ ನಾವು ಕೂಡ ಕೆಲಸ ಮಾಡೋದಕ್ಕೆ ಸಿದ್ಧ ಅನ್ನುವಂತಹ ವಿಚಾರಗಳನ್ನ ಹಿರಿಯ ಶಾಸಕರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು. ಹಂಗಾಗಿ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಶಾಸಕರು ಈಗ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗ್ತಿದ್ದಾರೆ. ದೆಹಲಿ ಪ್ರವಾಸ ಮಾಡಬೇಕು ಅಂತ ನಿರ್ಧಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಒತ್ತಡ ಹಾಕುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಜೆಟ್ ಅಧಿವೇಶನದ ನಡುವೆಯೂ ಕೂಡ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂತಹ ಕೂಗು ಜೋರಾಗ್ತಾ ಇದೆ. ಹಿರಿಯ ಕಿರಿಯ ಶಾಸಕರ ಮಧ್ಯೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆಯಂತೆ. ದೆಹಲಿಗೆ ಹೋಗೋದಕ್ಕೆ ಹಿರಿಯ ಶಾಸಕರು ಪ್ಲಾನ್ ರೂಪಿಸ್ತಾ ಇದ್ರೆ, ಈ ಕಡೆ ವರಿಷ್ಠರನ್ನ ಭೇಟಿ ಮಾಡಿ ಸಂಪುಟ ಪುನರಚನೆಗೆ ಶಾಸಕರು ಒತ್ತಡ ಹಾಕ್ತಾರಂತೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ. ಬಟ್ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅದರಲ್ಲಿ ಅನ್ನೋದು ಪ್ರಶ್ನೆ. ಕಾರಣ ಪಂಚರಾಜ್ಯಗಳ ಚುನಾವಣೆ, ವರಿಷ್ಠರು ಅದರಲ್ಲಿ ಬ್ಯುಸಿ ಇದ್ದಾರೆ. ಏನಾಗಬಹುದು ಅನ್ನೋದು ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಸಿಎಂ ಕುರ್ಚಿಯ ಹಗ್ಗ ಜಗ್ಗಾಟದ ಮಧ್ಯೆ ನಾವು ಸಚಿವರಾಗಬೇಕು ಅಂತ ಕಾಯ್ತಾ ಇದ್ದಂತ ಹಿರಿಯ ಶಾಸಕರು ಇಷ್ಟು ದಿನ ಸೈಲೆಂಟ್ ಆಗಿದ್ದು ಸಾಕು, ಈಗ ಆಕ್ಟಿವ್ ಆಗಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರಾ? ಏನೆಲ್ಲ ಪ್ಲಾನ್ಗಳಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಖಂಡಿತ ಶ್ರುತಿ, ರಾಜ್ಯ ರಾಜಕೀಯದಲ್ಲಿ ಕಳೆದೊಂದು ವರ್ಷದಿಂದಲೂ ಕೂಡ ಸಚಿವ ಸಂಪುಟ ಪುನರಚನೆಯ ಕೂಗು ಕೇಳಿಬರ್ತಾ ಇತ್ತು. ಈಗ ಬಜೆಟ್ ಅಧಿವೇಶನದ ಬಳಿಕ ಸಚಿವ ಸಂಪುಟ ಪುನರಚನೆ ಆಗಲೇಬೇಕು. ಜೊತೆಗೆ ಕಿರಿಯ ಶಾಸಕರು, ಹಿರಿಯ ಶಾಸಕರು ಮತ್ತು 4-5 ಬಾರಿ ಶಾಸಕರಾಗಿರುವಂಥ ಶಾಸಕರು ಕೂಡ ನಮ್ಮನ್ನು ಪರಿಗಣಿಸಬೇಕನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಪದೇ ಪದೇ ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ಗೆ ಭೇಟಿಯಾಗಿ ಚರ್ಚೆಯನ್ನು ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಇದೀಗ ಹಿರಿಯ ಶಾಸಕರು ಬಂದಿರುವಂಥದ್ದು. ಯಾಕಂದರೆ ಈ ಮುಂಬರುವಂಥ ಚುನಾವಣೆಯಲ್ಲಿ ಯಾವ ರೀತಿ ಫಲಿತಾಂಶ ಬರುತ್ತೆ ಅನ್ನೋದು ಒಂದು ಕಡೆ ಆದರೆ, ಈಗ ಅಧಿಕಾರದಲ್ಲಿದ್ದೇವೆ, ಈಗಲೇ ನಾವು ಸಚಿವರಾಗಬೇಕು ಅನ್ನೋ ನಿಟ್ಟಿನಲ್ಲಿ 28ಕ್ಕೂ ಹೆಚ್ಚು ಶಾಸಕರು ಸಭೆಯನ್ನು ಮಾಡಿ ದೆಹಲಿಗೆ ಮಾರ್ಚ್ 28ರ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಈ ಒಂದು ಪ್ರವಾಸದ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ
ತಮ್ಮ ಒಂದು ಏನು ಸಚಿವ ಆಕಾಂಕ್ಷಿಗಳಿದ್ದಾರೆ ಲಾಬಿಯನ್ನು ನಡೆಸಿರುವಂಥದ್ದು, ಜೊತೆಗೆ ಹೈಕಮಾಂಡ್ ಮೇಲೂ ಕೂಡ ಒತ್ತಡ ಹೇರುವಂಥ ಕೆಲಸವನ್ನು ಮಾಡಿ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಇಬ್ಬರೂ ಬಣದ ಶಾಸಕರು ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಹೀಗಾಗಿ ನಮ್ಮನ್ನು ಕೂಡ ಪರಿಗಣಿಸಿ ಅನ್ನುವಂಥದ್ದು ಒಂದು ಕಡೆ ಆದರೆ, ಹಿರಿಯ ಸಚಿವರು ಈಗಿರುವಂಥ ಸಚಿವರು ಯಾವ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ ಈ ಬಗ್ಗೆ ಹೈಕಮಾಂಡ್ ಕೂಡ ವರದಿಯನ್ನು ಸ್ವೀಕರಿಸಿದೆ. ಜೊತೆಗೆ 15ಕ್ಕೂ ಹೆಚ್ಚು ಶಾಸಕರಿಗೆ ಸಚಿವರಿಗೆ ಅವನು ಕೊಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಹೀಗಾಗಿ ಯುವ ಶಾಸಕರು ಮತ್ತು 3-4 ಬಾರಿ ಗೆದ್ದಿರುವಂಥ ಶಾಸಕರು, ಹಿರಿಯ ಶಾಸಕರು ಕೂಡ ಈ ಒಂದು ಸಚಿವಗಿರಿಯ ರೇಸ್ನಲ್ಲಿದ್ದಾರೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಆದರೆ ನಮ್ಮನ್ನು ಕೂಡ ಪರಿಗಣಿಸಿ ಅನ್ನುವಂಥ ಪಟ್ಟಣ ಹಿಡಿದುಕೊಳ್ಳೋದಕ್ಕೆ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ದೆಹಲಿ ಪ್ರವಾಸವನ್ನು ಕೈಗೊಂಡು ತಮ್ಮ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸೋದಕ್ಕೆ ಮುಂದಾಗ್ತಿರುವಂಥದ್ದು. ಪದೇ ಪದೇ ಸಭೆಗಳನ್ನು ನಡೆಸಿದರೂ ಕೂಡ ಹಿರಿಯ ಶಾಸಕರು ಕೂಡ ಸಾಕಷ್ಟು ಬಾರಿ ಸಭೆಯನ್ನು ನಡೆಸಿರುವಂಥದ್ದು, ಹಿರಿಯ ಶಾಸಕರು ಸಭೆ ನಡೆಸಿದ್ದಾರೆ. ಈ ಸಭೆಗಳಲ್ಲಿ ಒಂದು ಚರ್ಚೆ ಆಗಿರುವಂಥದ್ದು, DK ಶಿವಕುಮಾರ್ ಅವರನ್ನಾದರೂ CM ಮಾಡಿ ಅಥವಾ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಿ, ಆದರೆ ನಮಗೆ ಸಚಿವ ಸ್ಥಾನ ಕೊಡಿ ಅನ್ನುವಂಥ ಪಟ್ಟಣ ಹಿಡಿದಿರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.